ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್. ಶ್ರೀವೇದ PU ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯ ಬಗ್ಗೆ ಕುರಿತು ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಒಟ್ಟು ನಮಗೆ 80 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಯಾವುದು ಓದಬೇಕು, 2 ಅಂಕದ ಪ್ರಶ್ನೆಗಳನ್ನು ಯಾವುದು ಓದಬೇಕು, 3 ಅಂಕದ ಪ್ರಶ್ನೆಗಳನ್ನು ಯಾವುದು ಓದಬೇಕು, 4 ಅಂಕದ ಪ್ರಶ್ನೆಗಳನ್ನು ಯಾವುದು ಓದಬೇಕು ಅನ್ನೋದನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೀಲಿ ನಕ್ಷೆಯನ್ನು ತಯಾರಿಸಿ ನಮಗೆ ಹಾಗೂ ನಿಮಗೆ ಕೊಟ್ಟಿದೆ. ಅದರ ಪ್ರಕಾರವಾಗಿ ನಾವು ಇವತ್ತು ಅಭ್ಯಾಸವನ್ನು ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಈಗ ನೀಲಿ ನಕ್ಷೆ 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳನ್ನು ಪದ್ಯ ಭಾಗದಲ್ಲಿ ಕದಡಿದ ಸಲಿಲಂ ತಿಳಿಬಂದದೆ ಪಗೆಯಂ ಬಾಲಕನೆಂಬರೆ ಬೆಳಗು ಜಾವ ಶಿಲುಬೆ ಏರಿದ್ದಾನೆ. ಈ ಪದ್ಯ ಭಾಗಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಓದ್ಕೋಬೇಕು. ಅಂದರೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳಿರ್ತಲ್ಲ, ಆ ಪ್ರಶ್ನೆಗಳನ್ನು ಓದ್ಕೋಬೇಕು. ಆ ಪ್ರಶ್ನೆಗಳೇ ಬಂದಿರುತ್ತೆ. ಆ ಪ್ರಶ್ನೆಗಳಲ್ಲಿ ನಾವು ಓದ್ಕೊಂಡಿದ್ದಾಗ ಉತ್ತಮವಾದ ಉತ್ತರವನ್ನು, ಸರಿಯಾದ ಉತ್ತರವನ್ನು ಬರೆದು ಅಂಕಗಳನ್ನು ಪಡ್ಕೋಬೋದು. ಇನ್ನು ಗದ್ಯ ಭಾಗಕ್ಕೆ ಬಂದಾಗ ಮುಟ್ಟಿಸಿಕೊಂಡವನು, ಕನ್ನಡವನ್ನು ಕಟ್ಟುವ ಕೆಲಸ, ಬದುಕನ್ನು ಪ್ರೀತಿಸಿದ ಸಂತ, ಹಳ್ಳಿಯ ಚಹಾ ಹೋಟೆಲ್ಲುಗಳು. ಈ ಗದ್ಯದಲ್ಲಿ ಇರತಕ್ಕಂತಹ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಓದ್ಕೋಬೇಕಾಗುತ್ತೆ. ಆಗ ನಾವು ಸರಿಯಾದ ಉತ್ತರವನ್ನು ಬರೆದು ಉತ್ತಮ ಅಂಕಗಳನ್ನು ಪಡ್ಕೋಬೋದು. ಇನ್ನು 3 ಅಂಕಗಳು ಬಂದಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಪದ್ಯ ಭಾಗದಲ್ಲಿ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಹಬ್ಬಲಿ ಅವರ ರಸಬಳ್ಳಿ, ಒಂದು ಹೆಚ್ಚಿಗೆ ಇಡುತ್ತೀನಿ. ಈ ಪದ್ಯ ಭಾಗಗಳಲ್ಲಿಯೇ ಕೇಳ್ತಾರೆ. ಆ ಪದ್ಯ ಭಾಗದಲ್ಲಿ ಇರತಕ್ಕಂತಹ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆಗಳನ್ನು ಓದ್ಕೊಂಡು ಅದಕ್ಕೆ ಉತ್ತರವನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಮತ್ತು ಗದ್ಯ ಭಾಗಕ್ಕೆ ಬಂದಾಗ ಮುಟ್ಟಿಸಿಕೊಂಡವನು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ತಿರುಳುಗನ್ನಡದ ಬೆಳ್ಳುಡಿ. ಈ ಗದ್ಯದಲ್ಲಿ ಇರ್ತಕ್ಕಂತಹ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆಗಳನ್ನು ಓದ್ಕೋಬೇಕು. ಇನ್ನು 4 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಪದ್ಯ ಭಾಗದಿಂದ ಕದಡಿದ ಸಲಿಲಂ ತಿಳಿಬಂದದೆ ವಚನಗಳು, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು, ಮುಂಬೈ ಜಾತಕ. ಈ ಪದ್ಯದಲ್ಲಿಯೇ ಕೇಳ್ತಾರೆ ಪ್ರಶ್ನೆಗಳನ್ನ. 5-6 ವಾಕ್ಯಗಳಿಗೆ ಉತ್ತರ ಬರೆಯಿರಿ ಅಥವಾ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರ್ತಾರಲ್ಲ, ಆ ಪ್ರಶ್ನೆಗಳಿಗೆ ನಾವು ತಯಾರಾಗಬೇಕಾಗುತ್ತೆ. ಮತ್ತೆ ಗದ್ಯ ಭಾಗದಿಂದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ದಣಿಗಳ ಬೆಳ್ಳಿ ಲೋಟ. ಈ ಗದ್ಯದಲ್ಲಿ ಇರತಕ್ಕಂತಹ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಓದ್ಕೋಬೇಕು. ಈ ಒಂದು ನೀಲಿ ನಕ್ಷೆಯ ಪ್ರಕಾರ ಓದ್ಕೊಂಡಾಗ ನಮಗೆ 6, 4, 10, 16, 3, 19, 8, 27, 27, 4, 31 ಅಂಕಗಳನ್ನು ನಾವು ಸುಲಭವಾಗಿ ಪಡಿಬೋದು. ಬೇರೆ ಪಾಠ ಪದ್ಯಗಳನ್ನು ಓದುವ ಅಗತ್ಯ ಇಲ್ಲಿ ಇಲ್ಲ. ಇದೇ ಪಾಠದಲ್ಲಿ ಇರತಕ್ಕಂತಹ ಒಂದು ಪ್ರಶ್ನೆಗಳಿಗೆ ನಾವು ತಯಾರಾಗಬೇಕು. ಮತ್ತು ತುಂಬ ಇಂಪಾರ್ಟೆಂಟ್, ಹೊಂದಿಸಿ ಬರೆಯಿರಿ. ಪ್ರಶ್ನೆಗಳನ್ನು ಎಲ್ಲಿಂದ ಆಯ್ಕೋತಾರೆ ಅಂದರೆ ಪದ್ಯ ಭಾಗದಿಂದನೇ ಆಯ್ದುಕೊಂಡು ಕೊಡ್ತಾರೆ. ಕೇವಲ ಪದ್ಯದ ಹೆಸರು, ಕವಿಯ ಹೆಸರು, ಆಕರ ಕವನ ಸಂಕಲನದ ಹೆಸರು, ಅವರಿಗೆ ಬಿರುದುಗಳಿದ್ದರೆ ಮತ್ತು ಅಂಕಿತ ನಾಮಗಳಿದ್ದರೆ ನಾವು ಓದ್ಕೋಬೇಕು. ಆಗ ಅದರಿಂದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆಗ ನಾವು ಸರಿಯಾದ ಉತ್ತರವನ್ನು ಬರಿಬೋದು. ಈಗ ನಾನು ಹೇಳೋದನ್ನು ನೀವು ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ನೀವು 5 ಅಂಕಗಳನ್ನು ಸುಲಭವಾಗಿ ತಗೋಬೋದು. ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿಬಂದದೆ, ಕವಿ ನಾಗಚಂದ್ರ, ಆಕರ ಕೃತಿ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ. ನಾಗಚಂದ್ರನ ಬಿರುದು ಅಭಿನವ ಪಂಪ.
ರಾಮಚಂದ್ರ ಚರಿತ ಪುರಾಣ ಚಂಪೂ ಶೈಲಿಯಲ್ಲಿ ಇರತಕ್ಕಂತಹ ಗ್ರಂಥ. ಚಂಪೂ ಶೈಲಿ ಅಂದರೆ ಗದ್ಯ ಪದ್ಯ ಮಿಶ್ರಿತವಾದ ಕಾವ್ಯ. ಎರಡನೇ ಪದ್ಯ ವಚನಗಳು ಬಸವಣ್ಣನವರು ಮತ್ತು ಉರಿಲಿಂಗ ಪೆದ್ದಿ ಎಂಬ ಇಬ್ಬರು ವಚನಕಾರರ ವಚನಗಳನ್ನು ನಿಮಗೆ ನೀಡಲಾಗಿದೆ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ, ಉರಿಲಿಂಗ ಪೆದ್ದಿಯವರ ಅಂಕಿತ ನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಪದ್ಯ 3 ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು. ಕವಿ ಕುಮಾರವ್ಯಾಸ. ಆಕರ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತ ಅಥವಾ ಕನ್ನಡ ಭಾರತ. ಈ ಕರ್ನಾಟ ಭಾರತ ಕಥಾಮಂಜರಿ ಕೃತಿ ಭಾಮಿನಿ ಛಂದಸ್ಸಿನಲ್ಲಿದೆ. ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ. ಕುಮಾರವ್ಯಾಸನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಪದ್ಯ 4 ಪಗೆಯಂ ಬಾಲಕನೆಂಬರೆ. ಪುಲಿಗೆರೆ ಸೋಮನಾಥ. ಆಕರ ಕೃತಿ ಸೋಮೇಶ್ವರ ಶತಕ. ಶತಕ ಸಾಹಿತ್ಯ ಇದು. ಪುಲಿಗೆರೆ ಸೋಮನಾಥನ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ. ಪದ್ಯ 5 ಜಾಲಿಯ ಮರದಂತೆ. ಕವಿ ಪುರಂದರದಾಸರು. ಪುರಂದರದಾಸರ ಕೀರ್ತನೆಗಳಿಂದ ಈ ಒಂದು ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಪದ್ಯ 6 ಹಬ್ಬಲಿ ಅವರ ರಸಬಳ್ಳಿ. ಇದು ಒಂದು ಜನಪದ ತ್ರಿಪದಿ ಪ್ರಕಾರಕ್ಕೆ ಸೇರೈತೆ. ಈ ಹಬ್ಬಲಿ ಅವರ ರಸಬಳ್ಳಿ ಪದ್ಯವನ್ನು ಗರತಿಯ ಹಾಡು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಗರತಿಯ ಹಾಡು ಕೃತಿಯ ಸಂಪಾದಕರು ಹಲಸಂಗಿ ಗೆಳೆಯರು. ಪದ್ಯ 7 ಬೆಳಗು ಜಾವ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮುಕ್ತಕಂಠ ಕವನ ಸಂಕಲನದಿಂದ ಈ ಒಂದು ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ. ಪದ್ಯ 8 ಮುಂಬೈ ಜಾತಕ. ಡಾಕ್ಟರ್ GS ಶಿವರುದ್ರಪ್ಪ. ಡಾಕ್ಟರ್ GS ಶಿವರುದ್ರಪ್ಪನವರ ತೆರೆದ ದಾರಿ ಕವನ ಸಂಕಲನದಿಂದ ಈ ಒಂದು ಕವಿತೆಯನ್ನು ಆರಿಸಿಕೊಳ್ಳಲಾಗಿದೆ. ಪದ್ಯ 9 ಶಿಲುಬೆ ಏರಿದ್ದಾನೆ. ಕವಿ KS ನಿಸಾರ್ ಅಹಮದ್. KS ನಿಸಾರ್ ಅಹಮದ್ರವರ ವ್ಯಕ್ತಿಪರ ಕವನಗಳು ಎಂಬ ಕವನ ಸಂಕಲನದಿಂದ ಈ ಒಂದು ಪದ್ಯವನ್ನು ಆರಿಸಲಾಗಿದೆ. ಪದ್ಯ 10 ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಕವಯಿತ್ರಿ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ. ಲಲಿತಾ ಸಿದ್ದಬಸವಯ್ಯ ಅವರ ಕವಿತೆ 2006 ಕವನ ಸಂಕಲನದಿಂದ ಈ ಒಂದು ಕವಿತೆಯನ್ನು ಆರಿಸಿಕೊಳ್ಳಲಾಗಿದೆ. ಪದ್ಯ 11 ಅತ್ತಿ ಚಿತ್ತ ಮತ್ತು. ಪ್ರೊಫೆಸರ್ ಟಿ ಯಲ್ಲಪ್ಪ. ಪ್ರೊಫೆಸರ್ ಟಿ ಯಲ್ಲಪ್ಪನವರ ಚಿಟ್ಟೆ ಮತ್ತು ಜೀವಯಾನ ಎಂಬ ಕೃತಿಯಿಂದ ಈ ಅತ್ತಿ ಚಿತ್ತ ಮತ್ತು ಎಂಬ ಕವಿತೆಯನ್ನು ಆರಿಸಿಕೊಳ್ಳಲಾಗಿದೆ. ಪದ್ಯ 12 ಒಮ್ಮೆ ನಗುತ್ತೇವೆ. ಕವಯಿತ್ರಿ ಶ್ರೀಮತಿ ಬಿ ಸುಕನ್ಯಾ ಮಾರುತಿ. ಶ್ರೀಮತಿ ಬಿ ಸುಕನ್ಯಾ ಮಾರುತಿ ಅವರ ನಾನೆಂಬ ಮಾಯೆ ಕವನ ಸಂಕಲನದಿಂದ ಈ ಒಮ್ಮೆ ನಗುತ್ತೇವೆ ಎಂಬ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಪದ್ಯದ ಹೆಸರು, ಕವಿಯ ಹೆಸರು, ಆಕರ ಕವನ ಸಂಕಲನ. ಕವಿಗಳಿಗೆ ಬಿರುದಿದ್ದರೆ, ಅಂಕಿತ ನಾಮಗಳಿದ್ದರೆ ನಾವು ಓದ್ಕೊಂಡಾಗ 5 ಅಂಕಗಳನ್ನು ಸುಲಭವಾಗಿ ಪಡ್ಕೋಬೋದು. ಇಲ್ಲಿ 31 ಅಂಕಗಳನ್ನು ಪಡ್ಕೊಂಡು ಮತ್ತೆ ಅದಕ್ಕೆ 5 ಅಂಕಗಳನ್ನು ನಾವು ಕೂಡಿಕೊಂಡಾಗ ಒಟ್ಟು 36 ಅಂಕಗಳನ್ನು ಸುಲಭವಾಗಿ ನಾವು ಗಳಿಸ್ಬೋದು. ಇದು ಒಂದು ಬ್ಲೂ ಪ್ರಿಂಟ್ ಬಗ್ಗೆ, ಅಂದರೆ ನೀಲಿ ನಕ್ಷೆಯ ಬಗ್ಗೆ ಒಂದು ಕಿರುನೋಟವನ್ನು ನಾವು ನೋಡ್ದೋ. ಇಲ್ಲಿ ನಾವು ಹೆಚ್ಚು ಮಹತ್ವವನ್ನು ನೀಡಬೇಕಾದಂತಹ ಪದ್ಯ ಅಂದರೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು. ಇದರಲ್ಲಿ ಸಂದರ್ಭ ಕೇಳ್ತಾರೆ, ಹಾಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ, ಮತ್ತು 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 8 ಅಂಕ ಈ ಒಂದು ಪದ್ಯಕ್ಕೆ ನಿಗದಿಯಾಗಿರೋದ್ರಿಂದ ಇದಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗುತ್ತೆ.